ಮಾರ್ನಿಂಗ್ ಬೈಟ್ಸ್ಗೆ ಸ್ವಾಗತ. ನಾನು ಹಿಂದೆ ಗುಟ್ಕಾ ತಿನ್ನೋ ಚಟದಿಂದ ಹೊರಗೆ ಹೇಗೆ ಬಂದೆ ಅಂತ ಒಂದು ಮಾರ್ನಿಂಗ್ ಬೈಟ್ಸ್ ರೆಕಾರ್ಡ್ ಮಾಡಿ ಹಾಕಿದ್ದೆ. ಭಾಳಷ್ಟು ಜನ ಅದನ್ನು ಕೇಳಿದವರು ಖುಷಿಪಟ್ಟರು. ಇನ್ನು ಕೆಲವರು ನಾವು ಬಿಡೋ ಪ್ರಯತ್ನ ಮಾಡ್ತೀವಿ, ನಿಮ್ಮ ಲೇಖನ ನನಗೆ ಪ್ರೇರಣೆ ಆಯಿತು, ಆ ಪ್ರೇರಣೆಯಿಂದ ನಾವು ಕೂಡ ಅಪರೂಪಕ್ಕೆ ತಿಂತಾಯಿದ್ದೀವಿ, ಆದರೂ ಬಿಡಬೇಕು, ನಿಮ್ಮಷ್ಟೆಲ್ಲ ತಿನ್ನಲಿಲ್ಲ ಅಂತಾರೆ. ಇನ್ನು ಕೆಲವರು ಈ ವರ್ಷದಿಂದ ಬಿಡ್ತೀನಿ ಅಂತಾರೆ. ಇವತ್ತು ಆ ಗುಟ್ಕಾ ಬಗ್ಗೆ, ಲೇಖನದ ಬಗ್ಗೆ ಡಾಕ್ಟರ್ ಸುರೇಶ್ ರಾವ್, ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ನಿರ್ದೇಶಕರು, ಅವ್ರು ಏನು ಹೇಳ್ತಾರಂದರೆ, ನೀವು ಸಿಗರೇಟ್ ಸೇದಿದ್ರೆ ಕ್ಯಾನ್ಸರ್ ಬರೋ ಸಾಧ್ಯತೆ 16 ವರ್ಷದ ನಂತರ, ಆದರೆ ಗುಟ್ಕಾದಲ್ಲಿ ಬಾಯಿ ಕ್ಯಾನ್ಸರ್ 5 ರಿಂದ 6 ವರ್ಷದಲ್ಲಿ ಬರೋ ಸಾಧ್ಯತೆ ಜಾಸ್ತಿ. ಇದು ಕ್ಯಾನ್ಸರ್ ರಿಸರ್ಚ್ ಫೌಂಡೇಶನ್ ಅವರ ಸಂಶೋಧನೆ. ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಕ್ಯಾನ್ಸರ್ ಇರ್ಬೋದು, ಎಲ್ಲ ಸಂಸ್ಥೆಗಳು ಕೂಡ ಗುಟ್ಕಾದ ಬಗ್ಗೆ ಜಾಗ್ರತೆ ವಹಿಸೋಕ್ಕೆ ಹೇಳಿದೆ. ಹಾಗಾಗಿ ನಾವು ಗುಟ್ಕಾ ಸೇವನೆಯನ್ನು ಸಂಪೂರ್ಣ ಬಿಡುವಂಥದ್ದು ಭಾಳ ಒಳ್ಳೆಯದು. ಇವತ್ತಿನ ಯುವಕರು ಅದನ್ನು ಗಮನಿಸಬೇಕು. ಮನೆಯವರು ಕೂಡ ಇದನ್ನೆಲ್ಲ ಅವರಿಗೆ ಬಿಡಿಸಿ ಹೇಳಬೇಕು. ಒಂದು ಸಾರಿ ಒಂದು ಚಟ ಅಂದ್ಕೊಬಿಟ್ರೆ ತಂಬಾಕು ಚಟಗಳು ಅವು ಬಿಡಲ್ಲ. ಅದು ನಿಮಗೆ ಮಾಡು, ಮತ್ತೆ ತಿನ್ನು, ಮತ್ತೆ ಬಳಸು ಅಂತ ಅದು ಪ್ರೇರಣೆ ಕೊಡ್ತಾ ಇರುತ್ತೆ. ಅದರಲ್ಲಿರುವ ಗುಣವೇ ಆ ರೀತಿ, ತಂಬಾಕಿನ ಗುಣ. ತಂಬಾಕಲ್ಲಿ ಗುಟ್ಕಾ ಒಂದೇ ಅಲ್ಲ, ಬೀಡಿ ಸಿಗರೇಟ್ಗಳು ಕೂಡ ಅದರಲ್ಲಿ ಪ್ರಮುಖ ಪಾತ್ರ. ಕ್ಯಾನ್ಸರ್ ಬರುವಂಥದ್ದು ಗುಟ್ಕಾಕ್ಕಿಂತ ಲೇಟ್ ಅಂದ ತಕ್ಷಣ ಧೂಮಪಾನದ ಬಗ್ಗೆ ನಮಗೆ ಸದಾಭಿಪ್ರಾಯ ಬೇಡ. ಧೂಮಪಾನ ಇಲ್ಲದೇ ನಾವು ಜೀವನ ಮಾಡ್ಬೋದು. ಇವತ್ತು ಇದು ಮೋಟಾರ್ ವಾಹನಗಳ ಎಮಿಷನ್, ಕಾರ್ಬನ್ ಎಮಿಷನ್, ಅವೆಲ್ಲ ವಾಯು ಮಾಲಿನ್ಯ, ಇದು ಕೂಡ ಧೂಮಪಾನದಷ್ಟೇ ಅಪಾಯಕಾರಿ. ಆದರೆ ಧೂಮಪಾನ ಅದರ 10 ಪಟ್ಟು ಅಪಾಯಕಾರಿ. ನಾನು ಫಸ್ಟ್ ಬೀಡಿ ಸೇದಿದ್ದು ಗೊತ್ತಾ? ನನ್ನ ರೋಲ್ ಮಾಡೆಲ್ ಡುಮಿಂಗ್ ಅಣ್ಣ ಇದ್ದರು, ಡುಮಿಂಗ್ ರೆಬೆಲ್ ಅಂತ. ನಮ್ಮ ತಂದೆ ಅವರಿಗೆ 35 ವರ್ಷ ಆದ ಸಂದರ್ಭದಲ್ಲಿ ಅವರು ಬೀಡಿ ಜಾಸ್ತಿ ಬಳಸೋಕ್ಕೆ ಶುರು ಮಾಡಿದ್ರು. ಅವರಿಗೆ ಅದೊಂದು ಹವ್ಯಾಸ ಆಯಿತು, ಹ್ಯಾಬಿಟ್ ಆಯಿತು ಅವರಿಗೆ. ಅವ್ರಿಗೆ ಹೆಂಗಂತೇಳಿದರೆ, ಪೂರ್ತಿ ಬೀಡಿ ಅಲ್ಲ, ಬೀಡಿ ಹಚ್ಚೋದು, ಕೈಯಲ್ಲಿ ಇಟ್ಕೊಳ್ಳೋದು, ಮಾತಾಡ್ತಾ ಇರ್ತಾರೆ. ಬೀಡಿ ಅದರಲ್ಲಿರೋ ಬೆಂಕಿ ನಂದು ಹೋಯ್ತು, ತೆಗೆದು ಒಗಾಸಿದ್ರು, ಇನ್ನೊಂದು ಬೀಡಿ ಹಚ್ಚಿದ್ರು. ಕೈ ಬೆರಳಲ್ಲಿ ಇಟ್ಕೊಳ್ಳೋವಂಥದ್ದು ಅವರಿಗೊಂದು ಸೇಯೋದಕ್ಕಿಂತ ಜಾಸ್ತಿ ಹವ್ಯಾಸ ಆಗಿತ್ತು. ಅದನ್ನು ನಾವೇನು ಹೇಳೋಕ್ಕೆ ನಮಗೇನು ಸಾಧ್ಯ ಇಲ್ಲವಲ್ಲ ನಮ್ಮ ಬಾಲ್ಯದಲ್ಲಿ. ಆದರೆ ನಮ್ಮ ಮನೆಯಲ್ಲೇ ಇರ್ತಿದ್ದ ನಮ್ಮ ರೋಲ್ ಮಾಡೆಲ್ ಡುಮಿಂಗ್ ರೆಬೆಲ್, ಡುಮಿಂಗ್ ಅಣ್ಣ ಅಂದರೆ ನಮಗೆ ಭಾಳ ಆರಾಧ್ಯ ಪ್ರೀತಿ. ಅವ್ರೇನು ಮಾಡ್ತಿದ್ರು ಅಂದರೆ, ನಮ್ಮ ತಂದೆ ಬೀಡಿ ಕಟ್ಟಿಂದ 1-2 ಬೀಡಿ ಕದ್ದು ತೆಗೆಯೋದು. ತೆಗೆದು ಅವರು ಸಣ್ಣ ಪ್ರಾಯ, ಆವಾಗ ಮದುವೆ ಆಗಿರಲಿಲ್ಲ ಅವ್ರಿಗೆ. ಅದನ್ನು ಮಾಡಿ ಅವರು ನನ್ನ ಕೈಯಲ್ಲಿ ಕೊಟ್ಟಿದ್ರು. ಮಧ್ಯಾಹ್ನ ಎಲ್ಲ ಮಲಗಿರ್ತಿದ್ರು, ಮನೇಲಿ ಯಾರು ಇರ್ತಿರ್ಲಿಲ್ಲ. ಅಡುಗೆ ಮನೆ ಕಟ್ಟಿಗೆ ಒಲೆ ಆವಾಗ ಇವರು ನಮ್ಮ ಕೈಯಲ್ಲಿ ಒಂದು ಬೀಡಿ ಕೊಟ್ಟು, ಇದನ್ನು ತಗೊಂಡೋಗಿ ಬೀಡಿ ಹಚ್ಕೊಂಡು ಬಾ ಅನ್ನೋದು. ನಾವು ಆ ಬೀಡಿ ತಗೊಂಡೋಗಿ ಒಂದು ಕಟ್ಟಿಗೆ ಕೊಳ್ಳಿ ತಗೊಂಡು ಅದ್ರ ಕೆಂಡಕ್ಕೆ ತಾಗಿಸ್ತಿದ್ವಿ. ಅದು ಬೀಡಿ ಹಿಡಿತಿರ್ಲಿಲ್ಲ, ಬೆಂಕಿ ಹಿಡಿತಿರ್ಲಿಲ್ಲ. ಡುಮಿಂಗ್ ಅಣ್ಣ ಅಡುಗೆ ಮನೆ ಬಾಗಿಲಲ್ಲಿ ನಿಂತ್ಕೊಂಡು ಸ್ವಲ್ಪ ದಮ್ ಎಳೆಯ ಬೀಡಿ ಬೆಂಕಿ ಹಚ್ಚಿಕೊಡ್ತಾರೆ. ನಮಗೆ ದುಮ್ಮಣ್ಣ ಅಂತವ್ರೆ ನಮ್ಮ ರೋಲ್ ಮಾಡೆಲ್ ಹೇಳಿದಾಗ ನಮಗಿಲ್ಲ. ನಾವು ನಿಧಾನ ಎಳೆಯಕ್ಕೆ ಹೋಗೋದು. ಒಂದೇ ಸಾರಿ ಗಂಟಲಲ್ಲಿ ಎದೆನಲ್ಲಿ ಹೊಗೆ ಸಿಕ್ಕಿ ಕೆಮ್ಮು. ಹಂಗಂತ ದುಮ್ಮಣ್ಣನೇ ಬಂದು ಅಡುಗೆ ಮನೆ ಒಳಗೆ ಬೆಂಕಿ ಹಚ್ಕೋಬೋದಿತ್ತು. ಆದರೆ ಅವತ್ತೇ ನಮ್ಮಲ್ಲಿ ನಮ್ಮ ಅಜ್ಜಿ ಭಾಳ ಕಠೋರ ನಿಯಮಗಳು.
ಅಡುಗೆ ಮನೆಗೆ ಪರಧರ್ಮದ ಪರಜಾತಿಯ ಧೂಮಿಂಗಣ್ಣ ಬರಂಗಿರಲಿಲ್ಲ, ಅದನ್ನು ಧೂಮಣ್ಣ ಪಾಲಿಸ್ತಿದ್ರು. ಈಗ ಅದರಲ್ಲಿ ಇರಲಿಲ್ಲ, ಆ ಕಾಲ ಹಂಗಿತ್ತು. ಹೀಗೆ ಈ ರೀತಿ ದುಂಗಣ್ಣನ ಕಡೆಯಿಂದ ಮೊದಲು ಬೀಡಿ ಸೇಯಕ್ಕೆ ಒಂದೆರಡು ಡ್ರಮ್ ಸೇದಿದ್ದು ಹೋಗು. ಆಮೇಲೆ ಅದು ನನಗೆ ಇಷ್ಟ ಏನಾಗಲಿಲ್ಲ. ನಂತರ 8, 9ನೇ ಕ್ಲಾಸ್ ಬರ್ತಾ 10ನೇ ಕ್ಲಾಸಿಗೆ ಬರ್ತಾ ನನ್ನ ಮನಸ್ಸಲ್ಲಿ ಒಂದು ಕಾಲ್ಪನಿಕವಾಗಿ ಆ ದೊಡ್ಡವನಾಗಬೇಕು. ಆದಾಗ ತೆಳುವಾದ ಬಿಳಿ ಶರ್ಟ್ ಹಾಕೋಬೇಕು. ಆ ಬಿಳಿ ಶರ್ಟಲ್ಲಿ ಜೇಬಲ್ಲಿ ಕಾಣಂಗೆ ಸಿಗರೇಟ್ ಪ್ಯಾಕೆಟ್ ಕೊಡಬೇಕು, ಪ್ರೆಸ್ಟಾಲ್, ಬರ್ಕ್ಲಿ, ನೆವಿ ಬ್ಲೂ, ಆ ಕಾಲ ಸಿಗರೇಟ್ ಇಟ್ಕೋಬೇಕು. ಬಿಕ್ಕಿಪಟ್ಟಣ ಲೈಟ್ ಇಟ್ಕೋಬೇಕು. ಆರಾಮ್ ಕೂತ್ಕೊಂಡು ಬೇರೆ ಸೀತಾರಲ್ಲ ಆ ರೀತಿ ಈ ಕಿರು ಬೆರಳ ಹತ್ರ ಸಿಗರೇಟ್ ಇಟ್ಕೊಂಡು ಈ ರೀತಿ ಅಂತ ದಮ್ ಎಳಿಬೇಕು, ಭಾರಿ ಹೊಗೆ ಬಿಡಬೇಕು ಅಂತ ಒಂದು ಆಸೆ. ಅದು ವಾಸ್ತವವಾಗಿ ಸರಿಯಲ್ಲ, ಮಾನಸಿಕವಾಗಿ ಸುಪ್ತವಾಗಿತ್ತು ಆಸೆ. ಆಮೇಲೆ ದೊಡ್ಡದಾಗ್ತಾ ಹೋದೆ, ಡಿಪ್ಲೊಮಾ ಸೇರಿಕೊಂಡೆ. ಔಟ್ ಆಫ್ ಸ್ಟೇಟಿನ ಮಕ್ಕಳೆಲ್ಲ ಇದ್ದರು, ಸಿಗರೇಟ್ ಹವ್ಯಾಸ ಬೆಳೆಸ್ಕೊಂಡವ್ರು ಇದ್ದರು. ಆವಾಗ ಒಂದೊಂದು ಸಿಗರೇಟು ನಮಗೂ ಸಿಗರೇಟ್ ಸ್ಟಾರ್ಟ್ ಆಯಿತು. ಆದರೆ ಒಂದೇನಾಯ್ತು ನನಗೆ ಸಿಗರೇಟ್ ಸೇದ ಕೂಡಲೇ 6 ರಿಂದ 7 ದಿವಸ ಕೆಮ್ಮು ಡಸ್ಟ್ ಅಲರ್ಜಿ ಸ್ಟಾರ್ಟ್ ಆಗಿದೆ, ಸ್ಮೋಕ್ ಅಲರ್ಜಿನೂ ಸ್ಟಾರ್ಟ್ ಆಗಿದೆ. ಹಾಗಾಗಿ ನಾನು ಸಿಗರೇಟು ಬೀಡಿಗೆ ಚಟಕ್ಕೆ ಹೋಗೋಕ್ಕಾಗಲೇ ಇಲ್ಲ. ಈಗ ಅದ್ರ ಬಗ್ಗೆ ಆಸೆನೂ ಇಲ್ಲ. ನಂತರದಲ್ಲಿ ವಿದೇಶಿ ಗೆಳೆಯರೆಲ್ಲ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಅವಾಗ ಒಂದಿಷ್ಟು ಖುಷಿ. ಯಾವಾಗ ಸಿಗರೇಟ್ ಮತ್ತು ಮೋರು ಏನೇನಿತ್ತು ಬೇರೆ ಬೇರೆ ಹೆಸರಿತ್ತು, ನಮ್ಗೆ ಗೊತ್ತಿಲ್ಲ. ಸಿಗರೇಟ್ ತಂದು ಕೊಡೋದು, ಆ ಸಿಗರೇಟನ್ನು ಸೇಯಬೇಕು ಅನ್ನೋದು ಒಂದು ಭಾರಿ ಆಸೆ. ಎಲ್ಲ ಬ್ರ್ಯಾಂಡ್ ಸಿಗರೇಟನ್ನು ಸೇದಿದ್ದೀನಿ, ಬೇರೆ ದೇಶದ ಸಿಗಾರ್ ಕೂಡ ತರಿಸ್ಕೊಂಡು ಸೇದಿದ್ದೀನಿ. ಸಿಗಾರಷ್ಟು ಕೆಟ್ಟದಾದಂಥ ಧೂಮ ಬೇರೆ ಇರಲಿಕ್ಕಿಲ್ಲ. ಸಿಗರೇಟ್ನಲ್ಲಿ ಕಿರುಬೆರಳದತ್ತು ಸಿಗರೇಟಲ್ಲಿ ಸುತ್ತಲೂ ಪೇಪರ್ ಸುತ್ತಿ ಒಳಗಡೆ ತಂಬಾಕಿರುತ್ತೆ. ಸಿಗಾರ್ ಹಂಗಲ್ಲ, ತಂಬಾಕನ್ನೇ ತಿಕ್ಕಿ ಅರ್ಧ ಇಂಚು ದಪ್ಪದ ಸಿಗರೇಟ್ ಮಾಡಿರ್ತಾರೆ. ಆ ಸಿಗಾರ್ ಇದೆಯಲ್ಲ, ಅದು ಒಂದು ಸಿಗಾರು 2 ಪ್ಯಾಕೆಟ್ 3 ಪ್ಯಾಕೆಟ್ ಸಿಗರೇಟಿಗೆ ಒಂದು ಸಮ ಇರುತ್ತೆ ನೋಡಿ. ಅದನ್ನು ಸಿಗರೇಟ್ ಕೂಡ ಇದ್ದಾರೆ. ಬಟ್ ಹ್ಯಾಂಡ್ ಮೇಡ್ ಸಿಗಾರ್ಗಳು ಭಾಳ ಡಿಮ್ಯಾಂಡ್ ಇವತ್ತು ವರ್ಲ್ಡಲ್ಲಿ. ಎಲ್ಲದನ್ನು ಸೇದೆ. ಈಗ ಯಾವುದೂ ನನಗದು ಇಷ್ಟ ಇಲ್ಲ. ಹೀಗಾಗಿ ನಾನು ಫಸ್ಟು ಯಾವುದು ಸ್ಮೋಕ್ ಅಲರ್ಜಿ, ಡಸ್ಟ್ ಅಲರ್ಜಿಗಳಿದೆಯಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಇಲ್ಲಿದ್ದರೆ ನಾನು ಚೈನ್ ಸ್ಮೋಕರ್ ಆಗ್ತಿದ್ದೇನಪ್ಪ ಗೊತ್ತಿಲ್ಲ. ಹಾಗಾಗಿ ಸಿಗರೇಟ್ ಚಟ ನನಗೆ ಅಂಟ್ಕೊಂಡಿಲ್ಲ. ನೀವು ಕೂಡ ಸಿಗರೇಟು ಬೀಡಿ ನಿಮ್ಗೆ ಅಭ್ಯಾಸ ಇದ್ದರೆ ಖಂಡಿತ ಬಿಡಿ. ಅದೇ ನಮ್ಮ ಜೀವನದ ಪರಮೋಚ್ಚ ಸುಖನೂ ಅಲ್ಲ, ಶಾಂತಿ ನೆಮ್ಮದಿನೂ ಅಲ್ಲ. ಇವತ್ತಿನ ಬರುವ ಕಾಯಿಲೆಗಳು, ಆ ಕಾಯಿಲೆಗಳಿಗಿಂತ ಚಿಕಿತ್ಸೆ ಮಾಡೋ ಆಸ್ಪತ್ರೆಗಳು, ಆ ಕಾರ್ಪೊರೇಟ್ ಆಸ್ಪತ್ರೆಯ ಬಿಲ್ಗಳು, ನೀವು ಒಂದು ಸಾರಿ ಚಕ್ರವ್ಯೂಹದೊಳಗೆ ಸೇರಿದಂಗೆ ಒಂದು ಸಾರಿ ಒಂದು ಕಾಯಿಲೆ ಇದೆ ಅಂತ ಒಂದು ಆಸ್ಪತ್ರೆಗೆ ಸೇರಿದರೆ ನಿಮ್ಮನ್ನು ಹೊರಗೆ ಬರೋಕ್ಕೆ ಬಿಡಲ್ಲ. ನೆಮ್ಮದಿಯ ಜೀವನವನ್ನು ಕಳ್ಕೊಂಡು ನಮ್ಮ ಜೀವನವನ್ನು ನರಕ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಬಾರ್ದು. ದಯಮಾಡಿ ನೀವು ಸಿಗರೇಟು, ಬೀಡಿನ, ಗುಟ್ಕಾನ ಬಿಡಿ ಅಂತ ಹೇಳ್ತಾ ಮುಂದಿನ ಎಪಿಸೋಡಲ್ಲಿ ಇನ್ನಿದೆಲ್ಲ ಮದ್ಯಪಾನ ಹೆಂಡದ ಕಥೆನ ಹೇಳ್ತೀನಿ. ಅದನ್ನು ಕೂಡ ನಾನು ಹೇಗೆ ಬಿಟ್ಟೆ ಅಂತ ಹೇಳ್ತೀನಿ. ಹೇಳ್ತಾ ಇವತ್ತಿನ ಮಾರ್ನಿಂಗ್ ಬೈಟ್ಸ್ಗೆ ವಿದಾಯ ಹೇಳೋಣ. ನಮಸ್ಕಾರ.